ಸತತ ಹೋರಾಟದಿಂದ ನಾವೀಗ 11,000ಕ್ಕೆ 175 ರೂಪಾಯಿದಿಂದ 175 ರೂಪಾಯಿ ನಾನು ಸೇರಿದಾಗ ಈಗ 11,000ಕ್ಕೆ ಬಂದಿಟ್ಟಿದ್ದೀವಿ. ಎಲ್ಲ ಕೆಲಸಗಳನ್ನು ಯಾರಿಗೆ ಅಂದರೆ ಅಂಗನವಾಡಿ ವರ್ಕರಿಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಸೀದಾ ನಮಗೆ ಹಾಕ್ತಾರೆ. ಗುಜರಾತ್ ಹೈಕೋರ್ಟ್ ಏನಾಗಿದೆ ಅಂದರೆ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರನ್ನು ಪರಿಗಣಿಸಿರಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಈ ನಮ್ಮ ಸರ್ಕಾರ ಒಪ್ತಾ ಇಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ ನಾವು 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ನಮ್ಗೆ ಸಾಕಾಗ್ತದ. ಇವಾಗ ಎಜುಕೇಷನ್ ಮಾಡಿಸ್ಬೇಕಾ ಅಥವಾ ಮನೆ ಕಟ್ಟಬೇಕಾ, ನಾವು ಊಟ ಮಾಡಬೇಕಾ, ಏನು ಮಾಡಬೇಕು ಇಷ್ಟರಕ ಅಂತಂದು ನಮ್ಮ ಈ ಯೋಜನೆಯನ್ನು ಜಾರಿಗೆ ತಂದುಬಿಟ್ಟು ಒಂದು ಸ್ಕೀಮು ಅಂತ ಹೇಳಿ ಜಾರಿಗೆ ತಂದರು. 1972ರಲ್ಲಿ ಜಾರಿಗೆ ತಂದರು. ಯಾವುದೇ ಯೋಜನೆ ಕೂಡ 5 ವರ್ಷಕ್ಕಿಂತ ಜಾಸ್ತಿ ಚಾಲ್ತಿನಲ್ಲಿ ಇರಲ್ಲ ಮೇಡಮ್. 5 ವರ್ಷಕ್ಕೆ ಅಂತಲೇ ಸ್ಕೀಮ್ ಮಾಡಿರ್ತಾರೆ. ಇದು 50ನೇ ವರ್ಷ ಈಗ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿ. ನಾನು ಕೆಲಸಕ್ಕೆ ಸೇರಿ 40 ವರ್ಷ. ನಂದು ಭದ್ರಾವತಿ ಸಾಕಮ್ಮ ಅಂತ ನನ್ನ ಹೆಸರು. ನಾನು ಸೇರಿ 40 ವರ್ಷ ಆಯಿತು. ಇದುವರೆಗೂ ಹೋರಾಟ ಮಾಡ್ತಿದ್ದೀವಿ. ಸತತ ಹೋರಾಟದಿಂದ ನಾವೀಗ 11,000ಕ್ಕೆ 175 ರೂಪಾಯಿದಿಂದ 175 ರೂಪಾಯಿ ನಾನು ಸೇರಿದಾಗ ಈಗ 11,000ಕ್ಕೆ ಬಂದಿಟ್ಟಿದ್ದೀವಿ. ನಾವು ಕೇಳೋದಿಷ್ಟೇ, ಎಲ್ಲ ವಿವಿಧ ಹಂತಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಕೆಲಸಗಳನ್ನು ಯಾರಿಗೆ ಅಂದರೆ ಅಂಗನವಾಡಿ ವರ್ಕರಿಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಸೀದಾ ನಮಗೆ ಹಾಕ್ತಾರೆ. BLO ಕೆಲಸ ಇರ್ಬೋದು, ನಾನು ವಿವಿಧ ರೀತಿಯ ಸರ್ವೆಗಳಿರ್ಬೋದು, ಆಮೇಲೆ ಎಲ್ಲ ಥರದ ಕೆಲಸಗಳನ್ನು ನಾವು ಮಾಡ್ತೀವಿ. ನಮಗೆ ಗೌರವಧನ ಅಂತ ಹೇಳ್ಕೊಡ್ತಾರೆ. ನಮಗೆ ಗೌರವಧನ ಬೇಡ, ಕನಿಷ್ಠ ವೇತನ. ನಮಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ಸಮಯದಲ್ಲಿ 50ನೇ ವರ್ಷದ ಸುವರ್ಣ ಮಹೋತ್ಸವ ಅವಕಾಶ ಇದೆ ಆಚರಣೆ ಮಾಡೋದಕ್ಕೆ. ನಾವು ಇದರ ಸವಿನೆನಪಿಗಾಗಿ ನಮಗೆ ಒಂದು ಕನಿಷ್ಠ ವೇತನವನ್ನು ಈ ತಕ್ಷಣಕ್ಕೆ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಎರಡೂ ಸರ್ಕಾರಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮೇಡಮ್. ನನ್ನ ಹೆಸರು ಮನೋರಂಜನಿ, ಅಂಗನವಾಡಿ ಕಾರ್ಯಕರ್ತೆ, ಬೀದರು ಜಿಲ್ಲೆ. ನಾವು ಬಂದಿರೋದು ಇಲ್ಲಿವರೆಗೂ ನಾವು 1984ರಲ್ಲಿ ಈ ಅಂಗನವಾಡಿ ಕಾರ್ಯಕರ್ತೆ ಅಂತೇಳಿ ಸೆಲೆಕ್ಷನ್ ಆಗೀವಿ. ಆದರೆ ಇಲ್ಲಿವರೆಗೂ ನಮ್ಮ ಸರ್ಕಾರ ಆಶ್ವಾಸನೆ ಅಷ್ಟೇ ಕೊಟ್ಟಿದೆ. ಆದರೆ ನಮಗೆ ಯಾವುದೂ ಪರ್ಮನೆಂಟ್ ಪೋಸ್ಟ್ ಆಗಲಿ ಯಾವುದೇ ಕೊಡ್ತೀವಿ ಅಂಥೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಅವ್ರು ಕೊಟ್ಟೇ ಇಲ್ಲ ನಮಗೆ ಇಲ್ಲಿವರೆಗೂ. ಮತ್ತು ಪದೇ ಹೇಳ್ತಾರೆ ಆಯಿತು ನಾವು ಮಾಡ್ತೀವಿ ಅಂತಾರೆ. ಯಾವಾಗೋ ಏನೋ 1,000 2,000 ಈ ಥರ ಮಾಡ್ತಾರೆ. ನಮಗೆ ನಾವು 185 ರೂಪಾಯಿ ನಾವು ದುಡಿದಿದ್ದೀವಿ. ಆದರೆ ಇಲ್ಲಿವರೆಗೂ ಕೊಟ್ಟಿದ್ದು ನಮ್ಗೆ 11,500 ಅಷ್ಟೇ ಮಾತ್ರ. ಆದರೆ ನಮ್ಮ ಜೀವನ ಯಾವ ಥರ ನಡಿಬೇಕು, ಹೆಂಗೆ ಮುಂದೆ ನಾವು ರಿಟೈರ್ಮೆಂಟ್ ಆಗೋ ಪೊಸಿಷನ್ ಅದ. ಇವಾಗ ನಾವು ಡಿಗ್ರಿ ಹೋಲ್ಡರ್ ಆಗಿದ್ದೀವಿ. ಆದರೆ ನಮಗೆ ಯಾವುದೂ ಪ್ರಮೋಷನ್ ಕೊಟ್ಟಿಲ್ಲ. ಅವರು ಪ್ರಮೋಷನ್ ಕೊಡ್ತೇವೆ ಅಂತೇಳಿ ಹೇಳಿದರು. ಪ್ರಮೋಷನು ಕೂಡ ಕೊಡಲಿಲ್ಲ. ನಾವು ಕೋರ್ಟಿಗೂ ಹೋಗಿದ್ದೀವಿ. ಈ ಗುಜರಾತ್ ಹೈಕೋರ್ಟ್ ಏನಾಗಿದೆ ಅಂದರೆ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರನ್ನು ಪರಿಗಣಿಸಿರಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಈ ನಮ್ಮ ಸರ್ಕಾರ ಒಪ್ತಾ ಇಲ್ಲ. ಅದ ಕಾರಣ ನಾವೇನು ಮಾಡೀವಿ ಅಂದರೆ ಗುಜರಾತ್ ಸರ್ಕಾರ ಯಾವ ರೀತಿಯಿಂದ ಪರ್ಮನೆಂಟ್ ಮಾಡಿರಿ ಅಂಥೇಳಿ ಆದೇಶ ಮಾಡಿದೆ ಹೈಕೋರ್ಟು. ಅದೇ ಥರ ನಮ್ಮ ಕರ್ನಾಟಕ ಸರ್ಕಾರನೂ ಮಾಡಬೇಕು ಎಂಬ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ರೀ. ಮತ್ತು ನಾವು ಒಂದು ಪಕ್ಷಕ್ಕೆ ಈಗ ಗೌರವಧನಕ್ಕೆ ಇಷ್ಟು ದಿನ ದುಡ್ದೀವಿ. ಆದರೆ ಮುಂದೆ ನಾವೇನು ಮಾಡಬೇಕು, ಈಗ ನಾವು ರಿಟೈರ್ಮೆಂಟ್ ಸಂದರ್ಭ ಬಂದದ್ದು. ಇವಾಗ ನಮ್ಗೆ ಯಾರನ್ನು ಹಾಕ್ತಾರೆ, ಯಾರು ಮಾಡ್ತಾರೆ? ಸಿದ್ದರಾಮಯ್ಯ ಹೇಳ್ತಾರೆ ನಾವು 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ನಮ್ಗೆ ಸಾಕಾಗ್ತದ. ಇವಾಗ ಯಾರಿಗೆ ಕೊಡ್ತಾರೆ? ಈಗ ಯಾರು ಅಪ್ಲಿಕೇಶನ್ ಹಾಕ್ಯಾರ ಅವ್ರಿಗೆ ಕೊಟ್ಟಾರೆ, ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವ್ರಿಗೆ ಕೊಟ್ಟಿಲ್ಲ. ಈಗ ನಾವು ಕೊಡ್ಲಾರ್ದವ್ರು ಏನು ಮಾಡಬೇಕು, ಕೊಟ್ಟಿದ್ದವ್ರು ಏನು ಮಾಡಬೇಕು? 5 ವರ್ಷ ಸರ್ಕಾರ ಇರ್ತದೆ, ಅಲ್ಲಿಂದ ಹೋಗ್ಬಿಡ್ತದೆ. ಮತ್ತು 5 ವರ್ಷ ತಡ್ಕ ನಾವು ಇರ್ತೀವಿ ಸಾಯ್ತೀವಿ ಅಂಬೋದು ಯಾರಿಗೂ ಶಾಶ್ವತವಾಗಿ ಇಲ್ಲ. ಆದರೂ ಇದೇ ಪ್ರಕಾರ ನಮಗೇನು ಈ ಗ್ರ್ಯಾಜುಯಿಟಿ ಅಂತೂ ಕೊಡ್ತೀವಿ ಅಂತೇಳಿ ಒಪ್ಪಿದ್ದಾರೆ. ನಾವು ಪರ್ಮನೆಂಟ್ ಮಾಡಬೇಕೆಂಬ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ರೀ. ಸೊ ಹಾಗಾಗಿ ನಿಮಗೆ ಇದು ನೀವೇನೇನು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಅಂತ ಹೇಳ್ತೀರಾ. ಸೊ ಹಾಗಾಗಿ ನಿಮ್ದೇನಾದ್ರೂ ಪ್ರತ್ಯೇಕವಾದಂಥ ಬೇಡಿಕೆ ಇದೆಯಾ, ಸಪ್ರೇಟ್ ಏನಾದ್ರು ಡಿಮ್ಯಾಂಡ್ ಇದೆಯಾ ನಿಮ್ದಾಗಾದ್ರೆ? ಇಲ್ಲ ಮೇಡಮ್. ನೀವು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋತಾರೆ? ಈಗ C ಮತ್ತು D ಅಂತಾನೆ ಅವರು ಪರಿಗಣಿಸಿದ್ರು ಅಂತ ಇಟ್ಕೊಳ್ಳೋಣ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಕೂಡ. ಸೊ ನಿಮಗೆ ಅದರಲ್ಲಿ ಏನು ಫಲಾನುಭವಿಗಳಾಗ್ತಾರೆ ನೀವು ಆ ಟೈಮಲ್ಲಿ? ಮೇಡಮ್ ಈಗ C ಗ್ರೂಪ್ ಅಂತ ಹೇಳಿ ಮಾಡಿದ್ರು ನಮ್ಗೆ. ನಾವು ಪರ್ಮನೆಂಟ್ ಅಂತ ಹೇಳಿ ಕೊಟ್ಟಿರ್ತಾರೆ ಅವರು. ಆವಾಗ ನಮಗೆ ಹೆಚ್ಚಿನ ಒಂದು ಹಣ ಸಿಗ್ತದೆ. ಅದರಿಂದ ನಾವು ನಮ್ಮ ಜೀವಮಾನ ಸಾಗಿಸ್ಬೋದು. ಮುಂದೆ ನಮ್ಗೆ ಜೀವಮಾನ ಸಾಗಿಸ್ಲಿಕ್ಕೆ ನಮ್ಗೆ ಆಗಂಗಿಲ್ಲ. ನಾವೀಗ ರಿಟೈರ್ಮೆಂಟ್ ಮಾಡಿದೆವು ಅಂದ್ರೆ ನಮ್ಮ ಕೈಯಾಗ ಹಣನೇ ಇರಲ್ಲ. ನಾವು ದುಡಿತೀವಿ, ನಮ್ಗೆ ಹಣ ಕೊಡ್ತಾರೆ. ನಾವು ದುಡಿಲಿಲ್ಲ ಅಂತಂದ್ರೆ ಕುಡಿಯಂಗಿಲ್ಲ ನಮಗೆ. ನಾವು ಅದಕ್ಕೆ ಏನು ಮಾಡಬೇಕು? ಇವಾಗ ನಿವೃತ್ತಿ ವೇತನ ಅಂತ ಏನಾದರೂ ಸಪ್ರೇಟಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ? ಹೌದು ರೀ ಮೇಡಮ್. ನಿವೃತ್ತಿ ವೇತನ ಇತ್ತು ಅಂತಂದ್ರೆ ನಮಗೆ ಪ್ರತಿ ತಿಂಗಳು ಬರ್ತದೆ. ಅದೇ ಹಣದಲ್ಲಿ ನಾವು ಉಪಜೀವನ ನಡೆಸ್ಬೋದು. ಒಂದು ಪಕ್ಷಕ್ಕೆ ನಮ್ಮಲ್ಲಿ ನಮ್ಗೆ ಏನೂ ಇರಲಿಲ್ಲ ಅಂತಂದ್ರೆ ನಾವು ಹೆಂಗೆ ನಡೆಸಬೇಕು, ಹೆಂಗೆ ಮಾಡಬೇಕು? ನಮ್ಮ ಮಕ್ಕಳದೆಲ್ಲ ಹಾಕ್ತಾರೆ ಮೇಡಮ್ ನಮ್ಗೆ. ಈ ಥರ ನಮ್ಗೊಂದು ಸಮಸ್ಯೆ ಬಂದದೆ. ಈಗ ಎಷ್ಟೊಂದು ಜನ ನಮ್ಮ ಹಿಂದಿನವ್ರು ರಿಟೈರ್ಡ್ ಆಗಿದ್ದಾರೆ. ಆದರೆ ಇವಾಗ ಗೋಳಾಳ್ತಾ ಇದ್ದಾರೆ. ಅವ್ರಿಗೆ ಯಾರು ಮಕ್ಕಳು ಹಾಕಲ್ಲ, ಸೊಸೆದಾರು ಹಾಕಲ್ಲ, ಮನೆ ಇಲ್ಲ, ಮಠ ಇಲ್ಲ. ಇಷ್ಟು ರೊಕ್ಕದಾಗ ಏನು ಮನೆ ಕಟ್ತೇವೆ ನಾವು? ಏನು ಮಾಡ್ತೀವಿ? ಮಕ್ಕಳಿಗೆ ಎಜುಕೇಷನ್ ಮಾಡಿಸ್ಬೇಕಾ ಅಥವಾ ಮನೆ ಕಟ್ಟಬೇಕಾ? ನಾವು ಊಟ ಮಾಡಬೇಕಾ? ಏನು ಮಾಡಬೇಕು ಇಷ್ಟರಕ ಅಂತಂದು
ನಮ್ಮ ಒಂದು ಸಮಸ್ಯೆ ಆಗಿದೆ ಮೇಡಮ್. ಓಕೆ, ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಕೊಡ್ತಾ ಇದೆ, 2,000 ರೂಪಾಯಿ ಕೊಡ್ತಾ ಇದ್ದಾರೆ ಮೇಡಮ್. ಮಾತೃವಂದನಾ ಇದು ಕೂಡ ಇದಿದೆ ನಿಮ್ಮಲ್ಲಿ. ಅದು ನಮಗಿಲ್ಲಲ್ಲ ಮೇಡಮ್, ನಾವೆಲ್ಲ ಮಾಡ್ತೀವಿ ಮೇಡಮ್. ನೋಡಿ ಮೇಡಮು, ನಮಗೆ ಈ ಸರ್ವೆ ಅಂತಿತ್ತು, ಈ ಸರ್ವೆ ಈ ಸಿದ್ದರಾಮಯ್ಯವ್ರು ಬಂದ ನಂತರನೇ ಈ ಸರ್ವೆ ಅಂತಿತ್ತು. ಆ ಸರ್ವೆ ನಾವು ಮಾಡಲ್ಲ ಈ ಮೊಬೈಲ್ದಾಗ ಅಂತ ಹೇಳಿದ್ವಿ. ಯಾಕಂದ್ರೆ ನಮಗೆ ಮೊಬೈಲ್ ಹಿಡ್ಲಕ್ಕೆ ಬರೋಲ್ಲ. ಆ ಟೈಮ್ನಾಗ ನಮಗೆ ಮೊಬೈಲೇ ಹಿಡ್ಲಕ್ಕೆ ಬಂದಿಲ್ಲ. ಇವಾಗ ಸರ್ಕಾರ ಏನಂತ ಮೊಬೈಲ್ ಕೊಟ್ಬಿಡ್ತು ನಮಗೆ. ಆ ಮೊಬೈಲ್ ಪ್ರಕಾರ ನಾವು ಮಾಡ್ಲಕ್ಕೆ ಹೋದ್ರೆ ನಮ್ಗೆ ಮಾಡ್ಲಕ್ಕೆ ಬರೋಂಗಿಲ್ಲ. ಈಗ ನಾವು ಮಾಡಲ್ಲ ಅಂಥೇಳಿ ನಮ್ಮ ಬೇಡಿಕೆಗಳು ಇಟ್ಕೊಂಡು ಕುಂತೀವಿ. ನಾವು ಕುಂತಾಗ ಏನು ಮಾಡಿದ್ರು, ಇವರು ಮಾಡಲೇಬೇಕು ಅಂಥೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಒತ್ತಾಯ ಮಾಡಿಸಿ ಇವ್ರಲಿಂದೇ ಆಗ್ತದೆ ಇದು ಕೆಲಸ, ಬೇರೆಲಿಂದ ಕೆಲಸನೇ ಆಗಲ್ಲ ಅಂಥೇಳಿ ನಮಗೆ ಒತ್ತಾಯ ಮಾಡಿ ಈ ಸರ್ವೆ ಮಾಡಿಸಿದ್ರು. ಅದಾದ ಬಳಿಕ ಏನಾಯಿತು, ಪಕ್ಷ ವಿರೋಧ ಪಕ್ಷ ಎರಡೂ ಕೂಡ ಏನೋ ಜಗಳ ಆಳಕ್ಕೆ ಶುರು ಮಾಡಿದ್ರು. ಇಲ್ಲ, ನೀವು ಇಂಥ ಆಶ್ವಾಸನೆ ಕೊಟ್ಟಿದ್ದೀರಿ, ಆದರೆ ಆಶ್ವಾಸನೆ ಯಾರಿಗೂ ಮುಟ್ತಾ ಇಲ್ಲ ಅಂತಂಥೇಳಿ ಈ ವಿವಾದ ನಡೀತು. ಆ ಟೈಮ್ನಾಗ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಸಾಹೇಬರು ಇಬ್ಬರು ಕೂಡಿ ನಮಗೇನು ಮಾಡಿದ್ರು, ಸರ್ವೆ ಮಾಡಕ್ಕೆ ಹಚ್ಚಿದ್ರು. ಅವ್ರದ್ದು ಆಧಾರ್ ಕಾರ್ಡು